ರಾತ್ರಿ ಮಲಗುವಾಗ ನಿಮ್ಮ ಪಾದಗಳಲ್ಲಿ ಸುಡುವಂತೆ ಆಗ್ತಿದೆಯೇ? ನಡೆಯುವಾಗ ಕಾಲುಗಳು ತುಂಬಾ ಭಾರ ಅನಿಸ್ತಿದೆಯಾ? ಪಾದಗಳಲ್ಲಿ ಜುಮ್ಮೆನಿಸುವುದು, ಗಟ್ಟಿತನ, ಸ್ವಲ್ಪ ಊತ, ಇದೆಲ್ಲ ಬಹುತೇಕ ಜನ ಇದಕ್ಕೆ ಪೇನ್ ಕಿಲ್ಲರ್ ತೆಗೆಯುತ್ತಾರೆ. ಆದರೆ ಸತ್ಯ ಏನು ಗೊತ್ತಾ? ಇದು ಸಾಮಾನ್ಯವಾಗಿ ರಕ್ತ ಪರಿಚಲನೆ ಸ್ಲೋ ಆಗಿರೋದ್ರಿಂದ. ಇವತ್ತು ನಾನು ನಿಮಗೆ ಹೇಳೋದು ಒಂದು ಸಿಂಪಲ್ ಫುಡ್ ಸೋಪ್. ಅದು ನಿಮ್ಮ ಪಾದಗಳಲ್ಲಿ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿ ಸುಡುವಿ, ಗಟ್ಟಿತನ, ಆಯಾಸು ಕಡಿಮೆ ಮಾಡುತ್ತದೆ. ಈ ರೀತಿಯ ಸಮಸ್ಯೆಗಳು ಚಳಿಗಾಲದಲ್ಲಿ ಇನ್ನೂ ಜಾಸ್ತಿಯೇ ಆಗುತ್ತದೆ. ಕಾರಣ ಏನು? ದೇಹದ ಕೆಳಭಾಗಕ್ಕೆ ಬ್ಲಡ್ ಫ್ಲೋ ಸ್ಲೋ ಆಗುತ್ತೆ. ಆದ್ರಿಂದ ಪಾದಗಳು ಕೋಲ್ಡ್ ಆಗುತ್ತೆ, ನರಗಳು ಇರಿಟೇಟ್ ಆಗುತ್ತೆ, ಮಸಲ್ಸ್ ಟೈಟ್ ಆಗುತ್ತೆ. ಅದೇ ಕಾರಣಕ್ಕೆ ಬರ್ನಿಂಗ್, ನಮ್ನೆಸ್, ಹೆವಿನೆಸ್ ಉಂಟಾಗುತ್ತದೆ. ಪೇನ್ ಕಿಲ್ಲರ್ ಇದಕ್ಕೆ ಸೊಲ್ಯೂಷನ್ ಅಲ್ಲ. ಅದು ಕೇವಲ ನೋವನ್ನು ಸಪ್ರೆಸ್ ಮಾಡುತ್ತೆ. ನಾವು ಸರ್ಕ್ಯುಲೇಷನ್ ಅನ್ನು ಇಂಪ್ರೂವ್ ಮಾಡಬೇಕು. ಅದಕ್ಕೆ ಈ ಸಿಂಪಲ್ ರೆಮಿಡಿಯನ್ನು ಪಾಲಿಸಬೇಕು. 1. ಸಿಂಪಲ್ ಫುಡ್ ಸೋಪ್ ಮೆಥಡ್. ಈ ರೆಮಿಡಿಗೆ ನಿಮಗೆ ಬೇಕಾಗಿರುವುದು ಕೇವಲ 3 ಪದಾರ್ಥ. 1. 3 ರಿಂದ 4 ಲೀಟರ್ ಬಿಸಿ ನೀರು, ಭೀಮಸೇನಿ ಕರ್ಪೂರ 1 ರಿಂದ 2 ಚಿಕ್ಕ ತುಂಡು, ಅರ್ಧ ನಿಂಬೆ. ಹೀಗೆ ಮಾಡುವುದು. ಒಂದು ಟಬ್ ಅಥವಾ ದೊಡ್ಡ ಪಾತ್ರೆಯಲ್ಲಿ ಬಿಸಿ ನೀರು ಹಾಕಿ, ಅದರಲ್ಲಿ ಕರ್ಪೂರ ಪುಡಿ ಮಾಡಿ ಹಾಕಿ, ಅರ್ಧ ನಿಂಬೆ ಹುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಿಮ್ಮ 2 ಪಾದಗಳನ್ನು ಅದರಲ್ಲಿ ಇಡಿ. ಆರಾಮವಾಗಿ ಕುಳಿತು 10 ರಿಂದ 15 ನಿಮಿಷ ಬಿಡಿ. ಹೀಗೆ ಮಾಡಿದಾಗ ಪಾದಗಳಲ್ಲಿ ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ, ನರಗಳು ರಿಲ್ಯಾಕ್ಸ್ ಆಗುತ್ತೆ, ಮಸಲ್ ಕೂಡ ಲೂಸ್ ಆಗುತ್ತೆ. ಹೀಗಾಗಿ ಸುಡುವಿಕೆ ಕಡಿಮೆಯಾಗಿ ಜುಮ್ಮೆನಿಸುವಿಕೆ ಕೂಡ ಕಡಿಮೆಯಾಗುತ್ತದೆ, ಗಟ್ಟಿತನ ಇಳಿಮುಖ, ಊತ ಸ್ವಲ್ಪ ಕಡಿಮೆ ಹಾಗೂ ಕಾಲುಗಳು ಲೈಟ್ ಎನಿಸುತ್ತವೆ. ರಾತ್ರಿ ಇದನ್ನು ಮಾಡಿದರೆ ನಿದ್ರೆ ಕೂಡ ಬೆಟರ್ ಆಗುತ್ತೆ. ಆಪ್ಷನಲ್ ಅಂದರೆ ಪ್ರಾಬ್ಲಮ್ ಜಾಸ್ತಿ ಇದ್ರೆ ಇದಕ್ಕೆ 1 ಚಮಚ ಎಪ್ಸಮ್ ಸಾಲ್ಟ್ ಅಥವಾ 1 ಚಮಚ ಕಲ್ಲು ಉಪ್ಪನ್ನು ಸೇರಿಸಿ. ಪಾದಗಳಲ್ಲಿ ಜಾಸ್ತಿ ಸುಡುವಿಕೆ ಇದ್ದರೆ 1 ಚಮಚ ವಿನೆಗರ್ ಅನ್ನು ಸೇರಿಸಬಹುದು. ಎಷ್ಟು ದಿನ ಮಾಡಬೇಕು? ಮೊದಲಿಗೆ 7 ರಿಂದ 10 ದಿನ ಪ್ರತಿದಿನ ರಾತ್ರಿ ಮಾಡಬೇಕು. ನಂತರ ವಾರಕ್ಕೆ 3 ಬಾರಿ ಮಾಡಿದರೆ ಸಾಕು. ಈ ಸೋಕ್ ಆದ್ಮೇಲೆ ಸ್ವಲ್ಪ ಬೆಚ್ಚಗಿನ ಎಳ್ಳೆಣ್ಣೆ ಪಾದಗಳಿಗೆ ಮಸಾಜ್ ಮಾಡಿ. ಇದರಿಂದ ನೀ ಸ್ಟಿಫ್ನೆಸ್, ಕಾಫ್ ಟೈಟ್ನೆಸ್ ಹಾಗೂ ನರ್ವ್ ಇರಿಟೇಷನ್ ಬೇಗನೆ ಕಡಿಮೆಯಾಗುತ್ತದೆ. ಈ ರೆಮಿಡಿ ಹೆಲ್ಪ್ ಮಾಡುವುದು ಬರ್ನಿಂಗ್ ಫೀಟ್, ಟಯರ್ಡ್ ಲೆಗ್ಸಿಗೆ, ಮೈಲ್ಡ್ ನರ್ವ್ ಇರಿಟೇಷನ್ ಇದ್ದವರಿಗೆ ಹಾಗೂ ರಕ್ತ ಪರಿಚಲನೆಯ ಸಮಸ್ಯೆ ಇದ್ದವರಿಗೆ. ಆದರೆ ಇದು ಸ್ಲಿಪ್ಡ್ ಡಿಸ್ಕ್, ನರ್ವ್ ಕಂಪ್ರೆಷನ್, ಆರ್ಥ್ರೈಟಿಸ್ ಇದ್ದವರಿಗೆ ಉಪಯೋಗಕ್ಕೆ ಬರುವುದಿಲ್ಲ. ಇಂತಹ ಕಂಡೀಷನ್ಗೆ ಡಾಕ್ಟರ್ನ ಟ್ರೀಟ್ಮೆಂಟ್ ಬೇಕು. ಇವತ್ತು ಹೇಳಿದ ಈ ಫುಡ್ ಸೋಪ್ ಒಮ್ಮೆ ಟ್ರೈ ಮಾಡಿ ನೋಡಿ. 7 ದಿನ ಮಾಡಿದ ಮೇಲೆ ಡಿಫರೆನ್ಸ್ ನೋಡಿ. ನಿಮಗೆ ಹೇಗಾಯಿತು ಅಂತ ಕಮೆಂಟ್ನಲ್ಲಿ ಬರೆಯಿರಿ. ವಿಡಿಯೋ ಉಪಯುಕ್ತ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇಂತಹ ಹೆಲ್ತ್ ವಿಡಿಯೋಸ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.